ಇದ್ ನೋಡ ಹೆಂಗಿದೆ, ಗುಹೆ ಒಳಗಡೆ ಹೋದಾಗಿದೆ, ಏನು ಕಾಣಿಸ್ತಾ ಇಲ್ಲ ಅವಾಗ. ಆ ಕಡೆ ಈ ಕಡೆ ಫುಲ್ ಗ್ರೀನ್ ಬೆಡ್. ಇದೇ ರೂಟೇ ತೋರಿಸ್ತಾ ಇದೆ ಅಲ್ಲ ಮ್ಯಾಪ್ ಅಲ್ಲಿ. ಸ್ಟೇ ಆಗಿದ್ದಂತ ರೂಮ್ ಇದೆ, 4 ಜನ ಮಲ್ಕೊಳ್ಳುವಂತ ಒಂದು ಬೆಡ್ ಇದು. 1000 rupeesಗೆ ವರ್ತ್. ಹಲೋ ಗೈಸ್, ಎಲ್ಲಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕದಾಗಿದ್ದೀರಾ ಅನ್ಕೊಳ್ತಾ ಎಪಿಸೋಡ್ 3 ನ ಶುರು ಮಾಡ್ತಾ ಇದ್ದೀನಿ. ನೀವು ಏನಾದ್ರೂ ಮಹಾರಾಷ್ಟ್ರ ರೈಡ್ ಪ್ಲಾನ್ ಇದ್ರೆ ಡೇ 1 ಬೆಳಗಾಮಲ್ಲಿ ಎಲ್ಲಿ ಸ್ಟೇ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಹೋಟೆಲ್ ಮಧುರಾ ಅಲ್ಲಿ ಬಂದು ಸ್ಟೇ ಆಗ್ಬೋದು. ಪಾರ್ಕಿಂಗು ಕೂಡ ಅಷ್ಟೇ, ಗೇಟೆಡ್ ಪಾರ್ಕಿಂಗ್ ಇರುತ್ತೆ, ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ ರಾತ್ರಿ. ಇನ್ ಮುಂದೆ ಬರೋ ಎಪಿಸೋಡ್ ಎಲ್ಲ ನಿಮ್ಗೆ ತುಂಬಾ ಚೆನ್ನಾಗಿರೋ ಜಾಗ. ಗೇರಪ್ ಆಗಿದೀವಿ. ನಾವು ಯೂಸ್ ಮಾಡ್ತಾ ಇರೋ ಇಂಟರ್ಕಾಮ್ ಬಂದು ರೆಸ್ಸೋ ಇಂಟರ್ಕಾಮ್ ಅಂತ. ಇವ್ರ ಹತ್ರ ನಿಯೋ ಇದೆ, ನನ್ನ ಹತ್ರ ಪ್ರೋ ಇದೆ, ಅಂಡ್ ಇವ್ರ ಹತ್ರ ಲೈಟ್ ಇದೆ. ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೆಲ್ಮೆಟ್ ಅಲ್ಲಿ. ಏನಿದ್ರು ಯೂಸ್, ಯಾಕೆ ಇದನ್ನ ತಗೊಂಡ್ವಿ, ಇದ್ರ ಫೀಚರ್ಸ್ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇವತ್ತು ನಾನು ಹಾಕೊಂಡಿರೋ ಶೂ ಬಂದು ವಾಟರ್ ರೆಸಿಸ್ಟೆಂಟ್ ಬೂಟ್. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡಬಹುದು. ಈ ಒಂದು ಶೂ ನಾನು ಪರ್ಚೇಸ್ ಮಾಡಿದ್ದು. ಅಂಡ್ ನಾನು ಯೂಸ್ ಮಾಡ್ತಾ ಇರೋ ಗ್ಲೌಸ್ ಬಂದು ರೈಸ್ ಅವರ ಒಂದು ಗ್ಲೌಸ್. ಇದನ್ನ ನಾನು ಆಟೋನಿಟಿಯಲ್ಲಿ ಪರ್ಚೇಸ್ ಮಾಡಿದ್ದು. ಅಂಡ್ ಟಾಪ್ ಬಾಕ್ಸ್ ಯೂಸ್ ಮಾಡ್ತಾ ಇರೋದು ಬಂದು LGP ಅವ್ರದ್ದು ವಾಟರ್ ಪ್ರೂಫ್. ಸಕ್ಕದಾಗಿದೆ ಟಾಪ್ ಬಾಕ್ಸ್. ಸ್ಕೂಲ್ ಹುಡುಗರೆಲ್ಲ ಜಾಗಿಂಗ್ ಮಾಡ್ತಾ ಇದ್ದಾರೆ. ಸೂಪರ್ ಗುರು ಇವರು. 3 ಜನನು ಇಂಟರ್ಕಾಮ್ ಅಲ್ಲಿ ಕನೆಕ್ಟ್ ಆಗಿದೀವಿ. ಮೈಟ್ ಬಿ ನಾವು ಮಾತಾಡೋದೆಲ್ಲ ನಿಮ್ಗೆ ಕೇಳಿಸ್ಬೋದು. ಬೆಳಗ್ಗೆನೆ ಕ್ಲೈಮೇಟ್ ಸಕ್ಕದಾಗಿ ಸಪೋರ್ಟ್ ಮಾಡ್ತಾ ಇದೆ. ನೀವು ನೋಡಿದ್ರೆ ಡ್ರಿಸ್ಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ನಾವು ಹೊರಡುವಾಗ್ಲೇನೆ. ಈ ಒಂದು ಎಪಿಸೋಡ್ ಅಲ್ಲಿ ನೀವು ಸ್ವಪ್ನವೇಲ್ ವ್ಯೂ ಪಾಯಿಂಟ್ ಗೆ ಹೇಗೆ ಹೋಗ್ತೀವಿ ಅನ್ನೋದನ್ನ ನೋಡ್ತೀರಾ. ಹಾಗೆ ಸ್ವಪ್ನವೇಲ್ ವ್ಯೂ ಪಾಯಿಂಟ್ ಹೇಗಿದೆ ಅನ್ನೋದನ್ನ ನೋಡ್ತೀರಾ. ಸಾಧ್ಯ ಆದ್ರೆ, ಮಳೆ ಇಲ್ಲ ಅಂದ್ರೆ ನಿಮ್ಗೆ ಡ್ರೋನ್ ಶಾಟ್ ನ ಕೂಡ ನಾನು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಬ್ಯೂಟಿಫುಲ್ ಸ್ಟ್ರೆಚ್ ಇದೆ. ಆ ಸ್ಟ್ರೆಚ್ ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ 3 ಜನರು ರೆಸೋ ಅನ್ನೋ ಒಂದು ಇಂಟರ್ಕಾಮ್ ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ಕನೆಕ್ಟಿವಿಟಿ ತುಂಬಾ ಸ್ಟ್ರಾಂಗ್ ಆಗಿದೆ. ಕ್ಲಿಯರ್ ಆಗಿದೆ ವಾಯ್ಸ್. ಒಂದು 800-900 ಮೀಟರ್ ರೇಂಜ್ ವರೆಗೂ ಚೆನ್ನಾಗಿ ಕೇಳಿಸ್ತಾ ಇದೆ. ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪಾರ್ಟ್. ವಾವ್, ಬ್ಯೂಟಿಫುಲ್ ಆಗಿದೆ ರೂಟ್ ಇದು. ಆ ಕಡೆ ಈ ಕಡೆ ಆ ಕಡೆ ಫುಲ್ ಗ್ರೀನು. ಮಧ್ಯದಲ್ಲಿ ನಮಗೋಸ್ಕರ ಕಾರ್ಪೆಟ್ ಹಾಕ್ದಂಗಿದೆ, ಬ್ಲ್ಯಾಕ್ ಕಲರ್ ಕಾರ್ಪೆಟ್. ಸೆಲೆಬ್ರಿಟಿಗಳಿಗೆ ರೆಡ್ ಕಲರ್ ಕಾರ್ಪೆಟ್ ಹಾಕಿದ್ರೆ ನಮ್ಗೆ ಬ್ಲ್ಯಾಕ್ ಕಲರ್ ಕಾರ್ಪೆಟ್ ಬೈಕರ್ಸ್ಗೆ. ಒಂದೊಂದ್ಸಲ ಏನನ್ಸುತ್ತೆ ನಂಗೆ ಅಂದ್ರೆ, ಈ ನಮ್ ಬೈಕರ್ಸ್ಗೋಸ್ಕರನೇ ಈ ಮಾನ್ಸೂನ್ ಬರೋದು ಅನ್ಸುತ್ತೆ. ಸೆಲೆಬ್ರಿಟಿಗಳಿಗೆ ರೆಡ್ ಕಾರ್ಪೆಟ್ಗೆ ಒಂದು ಲಿಮಿಟ್ ಇದೆ, ಆದ್ರೆ ಬೈಕರ್ಸ್ಗೆ ಹಂಗಲ್ಲ. ಬ್ಲ್ಯಾಕ್ ಕಾರ್ಪೆಟ್ ಲಿಮಿಟೇ ಇಲ್ಲ. ನೀನ್ ಎಲ್ಲಿವರೆಗೂ ಹೋಗ್ತೀಯ ಅಲ್ಲಿವರೆಗೂ ಕಾರ್ಪೆಟ್ ನಿನ್ ಜೊತೆನೆ ಇರುತ್ತೆ. ದೇವರೇ ಇದನ್ನ ಕೊಟ್ಟಿರೋದು. ಬೆಳಗ್ಗೆ ಹುಡುಗರು ಏನ್ ಆಕ್ಟಿವ್ ಆಗಿದ್ದಾರೆ ಗುರು ಇಲ್ಲಿ. ಈ ತರ ಒಂದ್ ಜಾಗದಲ್ಲಿ ಜಾಗಿಂಗ್ ಮಾಡಕ್ಕೆ ಏನ್ ಅದೃಷ್ಟ ಮಾಡಿರ್ಬೋದಲ್ಲ ಅವರು. ಒಂಥರ ಮಜಾ ಬರ್ತಾ ಇದೆ ರೈಡ್ ಮಾಡಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಓ ಮೈ ಗಾಡ್, ಅಲ್ಲಿಂದ ನೋಡಿದ್ರೆ ಯಾರೋ ಬಕೆಟ್ ಅಲ್ಲಿ ನೀರ್ ಹಾಕ್ತವ್ರೆ ಅನ್ಸೇ ಇದೆ. ಬೆಟ್ಟದ ಮೇಲೆ ಫಾಗೋ ಮಳೆನೋ ಗೊತ್ತಾಗ್ತಾ ಇಲ್ಲ ಗುರು. ಅದು ಇದ್ ನೋಡ ಹೆಂಗಿದೆ, ಗುಹೆ ಒಳಗಡೆ ಹೋದಾಗಿದೆ. ಓ ಸಡನ್ ಟ್ರಾನ್ಸ್ಫಾರ್ಮೇಶನ್. ಮಳೆ, ಬಿಸಿಲು, ಫಾಗು 3 ಕಾಂಬಿನೇಷನ್ ಅಲ್ಲಿ ಹೋಗ್ತಾ ಇರ್ತೀವಿ ಇಲ್ಲಿ. ಅದೇ ನನ್ಗೆ ಇಷ್ಟ ಆಗೋದು ಈ ರೂಟಲ್ಲಿ. ನೋಡಿ, ಬಿಸಿಲು ಬಂದ್ಬಿಡ್ತು. ಇದನ್ನೇ ಏನ್ ಗೊತ್ತಾ, ಪ್ರಕೃತಿಯ ವಿಸ್ಮಯ ಅನ್ನೋದು. ಓ ಮ್ಯಾನ್, ಏನೋ ರೋಟ್ ಇದು. ಫಾಗು ಏನು ಕಾಣಿಸ್ತಾ ಇಲ್ಲ ಅವಾಗ. ಓ ಕ್ರೇಜಿ ಗುರು. ಗೈಸ್, ಈಗ ತಾನೇ ಅಲ್ಲಿ ಬಿಸಿಲು ನೋಡಿದ್ರಿ ತಾನೇ, ಇಲ್ಲಿ ನೋಡಿ ಫಾಗು ನಮ್ಮ ಮುಂದೆನೆ ಪಾಸ್ ಆಗ್ತಾ ಇದೆ ಗೈಸ್. ಎಷ್ಟು ಚೆನ್ನಾಗಿ ಹಿಡ್ಕೊಳಕ್ ಟ್ರೈ ಮಾಡ್ತಾ ಇದೀವಿ, ಅವಾಗಿಂದ ಆಗ್ತಾ ಇಲ್ಲ. ಹೆಂಗಿದೆ ಗೈಸ್ ಬ್ಲ್ಯಾಕ್ ಕಾರ್ಪೆಟ್. ಆ ಕಡೆ ಈ ಕಡೆ ಗ್ರೀನು, ಮಧ್ಯದಲ್ಲಿ ಬ್ಲ್ಯಾಕ್ ಕಾರ್ಪೆಟ್. ನಮ್ಮಂತ ಸೆಲೆಬ್ರಿಟೀಸ್ನ ವೆಲ್ಕಮ್ ಮಾಡ್ತಾ ಇದೆ ನೇಚರು. ಒಂಥರ ಬೈಕರ್ಸ್ ಸೆಲೆಬ್ರಿಟಿ ಇದ್ದಂಗೆ. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೆಲೆಬ್ರಿಟಿಗಾದ್ರೆ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಹೋಗೋ ರೂಟು ಕಂಪ್ಲೀಟ್ಲಿ ಫಾಗಲ್ಲಿ ಕವರ್ ಆಗ್ಬಿಟ್ಟಿದೆ. ಮಳೆ, ಬಿಸಿಲು, ಫಾಗು 3 ಕಾಂಬಿನೇಷನ್ ಸಕ್ಕದಾಗಿದೆ. ಬೈಕ್ ಎಲ್ಲ ಹಿಂಗ್ ನೋಡಿ, ಫುಲ್ಲಿ ಲೋಡೆಡ್ ಗಾಡಿ. ಬ್ಯೂಟಿಫುಲ್ ರೂಟ್. ಬಾಯ್ಸ್ ಅಲ್ಲಿ ನಿಂತಿದ್ದಾರೆ ನೋಡಿ, ಕಾಣಿಸ್ತಾನೆ ಇಲ್ಲ ಆಕ್ಚುಲಿ, ಫುಲ್ ಕವರ್ ಆಗ್ಬಿಟ್ಟಿದೆ ಫಾಗಲ್ಲಿ. ಸಕ್ಕದಾಗಿದೆ. ಸುತ್ತಲೂ ಗ್ರೀನ್ ಇದೆ, ಸುತ್ತಲೂ ಗ್ರೀನು. ಮಧ್ಯದಲ್ಲಿ ದ ಬ್ಲ್ಯಾಕ್ ಕಾರ್ಪೆಟ್. ಸಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲ. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ
ಒಂದು ಜಾಗದಲ್ಲಿ ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್. ಎಲ್ಲ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದ್ವಿ. ಸ್ವಪ್ನವೇಲಿಗೆ ಹೋಗೋಕ್ಕಿಂತ ಮೊದಲು ನಿಮ್ಗೆ ಇಲ್ಲೊಂದು ಹೋಟೆಲ್ ಶ್ರೀ ದತ್ತ ಪ್ರಸಾದ ಅಂತ ಹೋಟೆಲ್ 7:30-8 ಗಂಟೆ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ಅವಲಕ್ಕಿ ಹೇಳಿದೀನಿ, ಇವ್ರು ಇಡ್ಲಿ ಹೇಳಿದ್ದಾರೆ. ಒಳ್ಳೆ ಬಿಸಿ ಬಿಸಿ ಇಡ್ಲಿ ಅವಲಕ್ಕಿ. ನಾನು ಅವಲಕ್ಕಿ ತಿಂದು ಇಡ್ಲಿ ತಿಂತೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ನಾವು ಸ್ವಪ್ನವೇಲ್ ವ್ಯೂ ಪಾಯಿಂಟ್ ಹೋಗುವಂತ ಒಂದು ರೂಟ್ ಅಲ್ಲಿ ಇದೀವಿ. ಇಲ್ಲಿಂದ ಒಂದು 7 ಕಿಲೋಮೀಟರ್ ಇದೆ ಸ್ವಪ್ನವೇಲ್ ವ್ಯೂ ಪಾಯಿಂಟ್. ಆ ಕಡೆ ಈ ಕಡೆ ಫುಲ್ ಗ್ರೀನ್ ಬೆಡ್. ಇಲ್ಲಿ ನಮ್ಗೆ ಸ್ವಲ್ಪ ಲೈಟ್ ಗ್ರೀನ್ ಬರುತ್ತೆ. ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಈ ಗ್ರೀನ್ ಒಂಥರ ಮಜಾ ಕೊಡುತ್ತೆ. ಏನೋ ಮಗ ಇದು ಅಲ್ಲೋಡು ಅಲ್ಲಿ. ಲೆಫ್ಟ್ ನೋಡು, ರೈಟ್ ಅಲ್ಲ ಲೆಫ್ಟ್ ನೋಡು. ವಾವ್ ಮಗ, ನೋಡ್ರು ಇಲ್ಲಿ. Oh shit, man. ಇದೆ ಇದೆ, ಇದು ಇಲ್ಲಿಗೆ ರೋಡ್. ಅದು ಅಲ್ಲಿ ಬೇರೆ 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 ವಿಲೇಜಿಗೆ ಕನೆಕ್ಟ್ ಆಗುತ್ತೆ. ಆನ್ ದಿ ವೇ ಒಂದು ವ್ಯೂ ಪಾಯಿಂಟ್ ಬರುತ್ತೆ ಅಷ್ಟೇ ಮಧ್ಯದಲ್ಲಿ. ಏನಂದರೆ ಮಾನ್ಸೂನಲ್ಲಿ ಅಷ್ಟೇ ಇದು ಆ್ಯಕ್ಟಿವ್ ಇರುತ್ತೆ, ನಮ್ಮ ಟೈಗರ್ ಫಾಲ್ಸ್ ಥರ. ಮಾನ್ಸೂನಲ್ಲಿ ಎಲ್ಲ ಕಡೆಯಿಂದ ಬಂದು ನೀರು ಹರಿದು ಒಂದು ಬೆಟ್ಟದ ಮೇಲಿಂದ ಬೀಳುತ್ತೆ ಕೆಳಗಡೆ. ನೋಡಿ ಇಲ್ಲೆಲ್ಲ ಮನೆಗಳಿದ್ದಾವೆ. ಇದೇ ರೂಟೇ ತೋರಿಸ್ತಾ ಇದೆಲ್ಲ ಮ್ಯಾಪಲ್ಲಿ. ಸಖತ್ 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 ಗುರು ಇದು. ಇಲ್ಲೊಂದು ಸ್ವಲ್ಪ ಗೊತ್ತಿಲ್ಲ, ಇದು ನುಗ್ತಾ ಇರಬೇಕು ಅಷ್ಟೇ. ಓ ಸ್ವಲ್ಪ ಅಪ್ಪಿಲ್ ಇದೆ ಗೈಸ್, ಇಲ್ಲಿ ಹುಷಾರು. ಒಂದೇ ಇದರಲ್ಲಿ ಹತ್ತಿಸ್ಬಿಡಿ, ಆಮೇಲೆ ಇಲ್ಲೇನು ಜಾರಲ್ಲ, ಹತ್ತಿಸಿ ಗಾಡಿ. ನೀನು ಹೆಂಗೆ ಬೇಕನ್ನ ಹತ್ತಿಸು, ಎಲ್ಲಷ್ಟು ಕಲ್ಲುಗಳಿದ್ದಾವೆ. ನೀನು ಯಾವ ಕಡೆಯಿಂದ ಬೇಕಾದ್ರೂ ಹತ್ತಿಸ್ಬೋದು. ಇಲ್ಲ ಇಲ್ಲ, ಐ ಥಿಂಕ್ ಇಲ್ಲೇ ರೈಟಾ. ಇಲ್ಲೇನು ಲೆಫ್ಟಲ್ಲಿ ಚಾನಲಲ್ಲಿ ನೀರು ಹರಿತಾ ಇದೆ ನೋಡು, ಆ ನೀರು ಅಲ್ಲಿ ಬರುತ್ತೆ. ಸಕ್ಕತ್ತಾಗಿ ಕಾಣಿಸುತ್ತೆ ಅಲ್ಲಿಂದ. ಹೆಂಗಿದೆ ನೋಡಿ ರೂಟು, ಸಕ್ಕತ್ತಾಗಿಲ್ವಾ? ಗೈಸ್ ನೋಡಿ ಬ್ರಿಡ್ಜ್ ಹೆಂಗಿದೆ. ಓ ಕ್ಯಾಶ್ ಇದೆ ಅಲ್ಲ? ಓಕೆ, ಇಲ್ಲಿ ಟಿಕೆಟ್ ಏನೋ ಇದೆ, 20 ರೂಪಾಯಿ ಇರಬೇಕು. ಎಲ್ಲ ಕಡೆ ನೀರಲ್ಲಿ ಮಧ್ಯದಲ್ಲಿ ಬನ್ನಿ ಆಯಿತಾ, ಲೆಫ್ಟು ರೈಟಿಗೆ ಹೋಗಬೇಡಿ. ಬಂದ್ಬಿಟ್ವಿ, ಇನ್ನೇನು ಜೂರ್ ಮುಂದೆ ಹೋದರೆ ಬನ್ನಿ. ರೆಸ್ಸು ಡಿಸ್ಕನೆಕ್ಟ್ ಆಯಿತು ಗೈಸ್. 300 ಮೀಟರ್ 400 ಮೀಟ್ರಿಗೆ ಡಿಸ್ಕನೆಕ್ಟ್ ಆಗಿದೆ ಇವಾಗ. ವಾವ್, ಅಕ್ಕದ ಜಾಗ ಗುರು ಇವೆಲ್ಲ. ಫುಲ್ ಹಿಂಗೆ
ಲೆಫ್ಟ್ ಸ್ವಪ್ನವೇಲ್ ವ್ಯೂ ಪಾಯಿಂಟ್. ನೀವು ಸ್ವಪ್ನವೇಲ್ ವ್ಯೂ ಪಾಯಿಂಟ್ಗೆ ಬರ್ತೀರಾ ಅಂದರೆ ಎಲ್ಲ ಕಡೆ ನೀಟಾಗಿ ಇದೆಲ್ಲ ಹಾಕಿದ್ದಾರೆ ನಿಮಗೆ, ಕಲ್ ಮೇಲೆ ಲೆಫ್ಟು ರೈಟು ಅಂತೆಲ್ಲ. ಆರಾಮಾಗಿ ನೋಡ್ಕೊಂಡು ಬರ್ಬೋದು ನೀವು. ಕಾರಲ್ಲಿ ಬರ್ಬೋದು, ಏನು ತೊಂದರೆ ಇಲ್ಲ. ಸ್ಲಿಪ್ಪರಿ ಇರಲ್ಲ ನಿಮಗೆ, ಈ ರೋಡ್ ಸ್ಲಶ್ ಇರಲ್ಲ, ಆರಾಮಾಗಿ ಕಲ್ಲುಗಳು ಇರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಕಲ್ಲುಗಳು. ನಿಮಗೆ ಟೈರ್ ಅಷ್ಟು ಈಸಿಯಾಗಿ ಸ್ಪಿನ್ ಆಗಲ್ಲ, ವೀಲ್ ಸ್ಪಿನ್ ಆಗೋದು ಆ ಥರ ಆಗಲ್ಲ. ಸೊ ಕಾರಲ್ಲೆಲ್ಲ ಆರಾಮಾಗಿ ಬರ್ಬೋದು. ಆಮೇಲೆ ಯಾವುದೇ ವಾಟರ್ ಫಾಲ್ಸ್ಗೆ ಹೋಗಿ ಗೈಸ್ ನೀವು, ಆ ರೂಟ್ ಹಿಂಗೆ ಇರುತ್ತೆ. ವಾಟರ್ ಫಾಲ್ಸ್ ರೂಟ್ ಹಿಂಗಿದ್ರೇ ನಮಗೂ ಹೋಗೋಕೆ ಒಂಥರ ಮಜಾ ಇರುತ್ತೆ. ನಿಮ್ಗೆ ವಾಟರ್ ಫಾಲ್ಸ್ ತುದಿವರೆಗೂ ಟಾರ್ ಹಾಕ್ಬಿಟ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ಗೇಟ್ ತೆಗಿಯೋಣ, ಗೇಟ್ ಹಾಕ್ಬಿಟ್ಟಿದ್ದಾರೆ. ಗೇಟ್ ತೆಗ್ದ್ಬಿಟ್ಟು ಒಳಗಡೆ ಹೋಗೋಣ ನಾವೇ. ಯಾರೂ ಕಾಣಿಸ್ತಾ ಇಲ್ಲ ಇಲ್ಲಿ. ಸ್ವಪ್ನವೇಲ್ ವ್ಯೂ ಪಾಯಿಂಟ್ಗೆ ಬಂದು ರೀಚ್ ಆಗಿದ್ದೀವಿ. ಬ್ರೆತ್ ಟೇಕಿಂಗ್ ವ್ಯೂ ಪಾಯಿಂಟ್ ಇದೆ ಇಲ್ಲಿ, ನೋಡ್ಕೊಂಬರೋಣ. ಈ ತರ ವ್ಯೂ ಪಾಯಿಂಟ್ ಎಲ್ಲ ಹೆಂಗೆ ಅಂದ್ರೆ ತುಂಬಾ ಜನ ಬರಲ್ಲ ಈ ವ್ಯೂ ಪಾಯಿಂಟ್ಗೆ. ಇದೆಲ್ಲ ಒನ್ ಆಫ್ ದ ಹಿಡನ್ ಪ್ಲೇಸಸ್. ನಮ್ಮ ಚಾನೆಲ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಐ ಆಮ್ ಎಕ್ಸೈಟೆಡ್. ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ಇನ್ನೂ ಇದೆ, ಇನ್ನು ಕೆಳಗೆ ಇಳಿಬೇಕು. ನಾವು ಇಳಿತಾ ಇದೀವಿ. ನಮ್ ಲಕ್ ಏನಂದ್ರೆ ವ್ಯೂ ಪಾಯಿಂಟ್ ನೋಡೋ ಅಂತ ಒಂದು ಬ್ಯೂಟಿಫುಲ್ ಮೂಮೆಂಟ್ ನಮ್ಗೆ ಸಿಕ್ಕಿದೆ. ಓ ಮ್ಯಾನ್, ಓ ಹೆಂಗಿದೆ ಗೈಸ್ ವ್ಯೂ ಪಾಯಿಂಟು. ಒನ್ ಆಫ್ ದ ಬ್ಯೂಟಿಫುಲ್ ಸ್ಪಾಟಿಗೆ ಬಂದಿದ್ದೀವಿ ಗೈಸ್ ನಾವು. ಇಲ್ಲೇ ಹಿಂಗೆ ನಿಂತ್ಕೊಂಡು ನೀವು ಇಷ್ಟೇ ಇಲ್ಲಿಂದಲೇ ಹಿಂಗೆ ನೋಡ್ಬೋದು. ಹೆಂಗಿದೆ ನೋಡಿ ಪ್ಲೇಸ್. ನೋಡಿ ನೋಡಿ, ಅಲ್ಲೊಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಇಲ್ಲಿ ಕೆಳಗಡೆ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಸ್ಟ್ರೆಚ್ ಇಲ್ಲಿ ಹಂಗೆ ಹರಿ ಕರ್ಕೊಂಡು ಹೋಗ್ತಾ ಇರುತ್ತೆ. ಇದೆ ಇನ್ನೊಂದು ವಾಟರ್ ಫಾಲ್ಸ್ ಇಲ್ಲೇ ನಮ್ಮ ಪಕ್ಕನೇ ಹರಿತಾ ಇದೆ. ನಾವು ಅಲ್ಲೇನು ಕಾಣಿಸ್ತಾ ಇದೆ ಗೊತ್ತಾ, ಆ ಪಾಯಿಂಟ್ಗೂ ಹೋಗ್ಬೋದು. ಅಲ್ಲಿಗೂ ಹೋಗ್ತೀವಿ. ಹೆಂಗಿದೆ ಒನ್ ಆಫ್ ದ ಬ್ಯೂಟಿಫುಲ್. ಆ ವಾಟರ್ ಫಾಲ್ಸ್ ನಂಗೆ ಸಕ್ಕತ್ ಇಷ್ಟ ಆಯ್ತು ಗುರು. ಅದು ನೋಡಿ ಹೆಂಗೆ ಹರಿತಾ ಇದೆ ನೋಡಿ ನೀರು. ಇಲ್ಲಿ ನೋಡ ಮಗ, ಇದು ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಅಲ್ಲಿಂದ ಇನ್ನೂ ಸಾಕಾದ ಕಾಣುತ್ತೆ ಗೈಸ್. ಅಲ್ಲೋಗೋಣ ಬನ್ನಿ. ಸ್ವಪ್ನವೇಲ್ ವ್ಯೂ ಪಾಯಿಂಟಿನ ಇನ್ನೊಂದು ದ ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿ ಹೋಗೋಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ವಾಟರ್ ಫಾಲ್ಸ್ ಕಾಣಿಸುತ್ತೆ ಅಲ್ಲಿಂದ. ಇಲ್ಲಿ ನೋಡಿ, ಇಲ್ಲೇ ಹರಿತಾ ಇದೆ ನೋಡಿ. ಇಲ್ಲಿಂದಾನು ಆ ಕಡೆ ಹೋಗ್ಬೋದು ನಾವು. ಇಲ್ಲಿ ಬ್ರಿಡ್ಜ್ ತರ ಇದೆ, ಬ್ರಿಡ್ಜ್ ಮೇಲಿಂದ ಹೋಗೋಣ ಬನ್ನಿ. ನೋಡಲೇಬೇಕಾದಂಥ ಪ್ಲೇಸು ಅದು ಮಾನ್ಸೂನಲ್ಲಿ. ಈ ತರ ಜಾಗಕ್ಕೆಲ್ಲ ಬಂದಾಗ ದಯವಿಟ್ಟು ಈ ತರ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕ್ಬಿಡಿ. ನೋಡಿ ಇಲ್ಲಿ ವಾಟರ್ ಫಾಲ್ ಕಾಣಿಸ್ತಾ ಇದೆ ಗೈಸ್. ನೋಡಿ ಇಲ್ಲೊಂದು ವಾಟರ್ ಫಾಲ್ಸು, ಇಲ್ಲೊಂದು ವಾಟರ್ ಫಾಲ್ಸು. ನಾವು ಆ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನಿಮ್ಗೆ ತೋರಿಸಿದೆ. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ, ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ಇಲ್ಲಿಂದ ನೋಡಿ ವ್ಯೂ ಪಾಯಿಂಟ್ ಏನು ಸಕ್ಕದಾಗಿದೆ. ಇಲ್ಲಿಂದ ಸಕ್ಕದಾಗಿ ಕಾಣಿಸುತ್ತೆ. ಓ ಮ್ಯಾನ್, ಓಹೋ ತುಂಬಾ ಎಡ್ಜಲ್ಲಿದೆ ಇದೆಲ್ಲ. ಹುಷಾರಾಗಿ ಹೋಗ್ಬೇಕು, ಹುಷಾರಾಗಿ ಬರ್ಬೇಕು ಗೈಸ್. ನೋಡಿ ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಒಂದು ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಸಕ್ಕದಾಗಿದೆ ಅಲ್ಲ, ಸೂಪರ್ ಆಗಿದೆ. ಏನಂದ್ರೆ ಫಾಗ್ ಇಲ್ದೇ ಇರೋದ್ರಿಂದ ನಮ್ಗೆ ಒಳ್ಳೆ. ಇಲ್ಲಿ ನೋಡು ಮಗ, ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ ನೋಡೋದು. ಓ ಮ್ಯಾನ್, ಸಕ್ಕದಾಗಿದೆ ಗೈಸ್ ಪ್ಲೇಸ್ ಮಾತ್ರ. ಇದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಹುಡುಗರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ವಾಟರ್ ಫಾಲ್ಸ್ ನೋಡಿಕೊಂಡು ಒಂದು ಬ್ಯೂಟಿಫುಲ್ ವ್ಯೂ ಅಲ್ಲಿ ಕೂತಿದ್ವಿ. ಸಾಕಾಗಿದೆ.
ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಇನ್ ಸ್ವಪ್ನವೇಲ್ ವ್ಯೂ ಪಾಯಿಂಟ್ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ಒಂದು ಜಾಗದಿಂದ ಈಗ ಮುಂದಿನ ಜಾಗಕ್ಕೆ ಹೋಗುವಂಥ ಒಂದು ಸಮಯ. ಏನಂದರೆ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು. ನಿಮಗೆ ವ್ಯೂ ಪಾಯಿಂಟ್ ಕಾಣಿಸ್ತು, ಇಲ್ಲ ಫಾಗಲ್ಲಿ ಕವರ್ ಆಗಿತ್ತು, ಇಲ್ಲ ಮಳೆ ಬಂದ್ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಮುಂದಿನ ಜಾಗ ಯಾವುದು ಏನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ನೋಡ್ತೀರಾ. ಈ ಒಂದು ಬ್ಯೂಟಿಫುಲ್ ಬ್ಲಾಗ್ನ ಈ ಒಂದು ಬ್ಯೂಟಿಫುಲ್ ಜಾಗದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಮುಂದಿನ ಒಂದು ಎಪಿಸೋಡಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.